ಆತ್ಮೀಯ ಎಲ್ಲ ರೈತ ಬಾಂಧವರೇ, ಯುವಕ ಮಿತ್ರರೇ, ಮಂಡ್ಯ ಅಂದರೆ ಈ ಹೆಸರನ್ನು ಕೇಳಿದ್ರೆ ಇಂಡಿಯಾವೇ ಒಂದು ಸಮಯದಲ್ಲಿ ಹೋರಾಟಕ್ಕೆ ಎದುರುಕೊಂಡಿದ್ದಂಥ ಸಂದರ್ಭ ಅಂತ ಕರೀತಾರೆ. ಆದರೆ ಮಂಡ್ಯ ನಗರಕ್ಕೆ ಮಾಂಡವ್ಯ ಋಷಿ ಇದ್ದರು ಅನ್ನೋದಕ್ಕೋಸ್ಕರ ಮಾಂಡವ್ಯ ನಗರವನ್ನು ಮಂಡ್ಯ ನಗರ ಅಂತೇಳಿ ಕರೆಯಲಾಯಿತು. ತದನಂತರ ಇದಕ್ಕೆ ಮತ್ತೊಂದು ಹೆಸರು ಸಕ್ಕರೆಯ ನಾಡು ಅಂತೇಳಿ. ಸಕ್ಕರೆಯ ನಾಡು ಅಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಕನಸಿನ ಕೂಸು 1933ರಲ್ಲಿ ಮಂಡ್ಯ ನಗರದಲ್ಲಿ ಸಕ್ಕರೆ ಕಾರ್ಖಾನೆ, ಅಂದರೆ ಇದು ಏಷ್ಯಾದ ಅತಿದೊಡ್ಡ ಕಾರ್ಖಾನೆ ಮತ್ತು ಹಳೆಯ ಕಾರ್ಖಾನೆ. ಈ ಒಂದು ಕಾರ್ಖಾನೆಯಿಂದಾಗಿ ಮಂಡ್ಯ ನಗರವನ್ನು ಸಕ್ಕರೆಯ ನಾಡು ಅಂತ ಕರೆಯಲಾಯಿತು. ಆದರೆ ಆ ಸಕ್ಕರೆಯ ಉತ್ಪಾದಿಸುವಂತಹ ಒಂದು ಕೇಂದ್ರ ಬಿಂದು ಕಾರ್ಖಾನೆಯ ದುಸ್ಥಿತಿ ಮತ್ತು ಅಲ್ಲಿನ ಭ್ರಷ್ಟಾಚಾರ ಇವತ್ತು ರೈತರನ್ನ ಕಂಗೆಡಿಸಿದೆ. ಅಂತಂದ್ರೆ ರೈತರು ಬೆಳೆದಂತಹ ಬೆಳೆಗಳು ಕೂಡ ನಿಖರವಾಗಿ ಬೆಲೆ ಸಿಗದೇನೆ, ರೈತರ ಶೇರ್ ಹಣವನ್ನು ಕೂಡ ಸದುಪಯೋಗವಾಗದೇನೆ, ಸರ್ಕಾರದ ನಿರ್ಲಕ್ಷ್ಯದಿಂದ ಇವತ್ತು ಸಕ್ಕರೆ ಕಾರ್ಖಾನೆ ಎಲ್ಲೋ ಒಂದು ಕಡೆ ಅಧೋಗತಿಗೆ ಹೋಗಿ ನಿಲ್ಲುವಂತಹ ಒಂದು ಸಂದರ್ಭ ಬಂದಾಗಿದೆ. ಮಿತ್ರರೇ, ಈ ಒಂದು ಸಕ್ಕರೆಯ ಕಾರ್ಖಾನೆಯನ್ನು 1933ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು KRS ಅಣೆಕಟ್ಟನ್ನು ಕಟ್ಟಂತ ನಂತರ ಇಲ್ಲಿ ಬೆಳೆಗಳನ್ನು ಬೆಳಿಬೇಕು, ಪ್ರಮುಖವಾದ ಸಕ್ಕರೆಯನ್ನು ಉತ್ಪಾದಿಸಬೇಕು ಅಂಥೇಳಿ ಇಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಲಾಯಿತು. ಈ ಒಂದು ಸಕ್ಕರೆಯ ಕಾರ್ಖಾನೆಗೆ ಅವತ್ತಿನ ಕಾಲದಲ್ಲೇ ಸ್ಕಾಟ್ಲ್ಯಾಂಡ್ನಿಂದನೇ ಕೂಡ ಉತ್ತಮವಾದ ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ತರಿಸಿ ಅಲ್ಲಿ ಮಿಲ್ಲನ್ನು ಸ್ಟಾರ್ಟ್ ಮಾಡಲಾಯಿತು. ಈ ಮಿಲ್ಲ ಮೊದಲನೇ ವರ್ಷದಲ್ಲೇ ಈ ಮಿಲ್ನ ಆದಾಯ ಎಷ್ಟು ಅಂದರೆ 300 ಲಕ್ಷ, ಅಂದರೆ 3 ಕೋಟಿ ರೂಪಾಯಿಗಳು ಅವತ್ತಿನ ಸಮಯದಲ್ಲಿ ಇದು ಆದಾಯವನ್ನು ಮಾಡಿದಂಥ ಸಂದರ್ಭ. ಪ್ರಥಮ ಬಾರಿಗೆ 400 ಟನ್ನುಗಳನ್ನು ಹರಿಯುವಂಥದ್ದಿಂದ ಪ್ರಾರಂಭಿಸಿ 5,000 ಟನ್ವರೆಗೂ ಕೂಡ ಇವತ್ತು ಹರಿಯುವಂಥ ವ್ಯವಸ್ಥೆಯನ್ನು ಮಾಡುವಂತಹ ಶಕ್ತಿಯನ್ನು ಅವತ್ತಿನ ನಾಲ್ವಡಿ ಕೃಷ್ಣರಾಜ ಒಡೆಯರು, ಮೈಸೂರು ಮಹಾರಾಜರು, ದಿವಾನರಾಗಿದ್ದಂಥ ವಿಶ್ವೇಶ್ವರಯ್ಯನವರು ಕರುಣಿಸಿಕೊಟ್ಟಂತಹ ಭಾಗ್ಯ. ಆದರೆ ಈ ಭಾಗ್ಯವನ್ನು ಇವತ್ತು ಎಲ್ಲೂ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ, ಸರ್ಕಾರದ ಅನುದಾನಗಳನ್ನು ಬಳಸ್ಕೊಂಡ್ರೂ ಸಹಿತ ಇವತ್ತು ಆದಾಯ ಮಿತಿ ಎಲ್ಲೋ ಒಂದು ಕಡೆ ಕಡಿಮೆ ಆಗಿರ್ಬೋದು, ಆ ಮಿಲ್ಲನ್ನು ನಡೆಸುವಂಥ ರೀತಿ, ಇವೆಲ್ಲದರ ಜೊತೆಯಲ್ಲಿ ಇವತ್ತು ಭ್ರಷ್ಟಾಚಾರದ ಕೂಪ ರೈತರನ್ನ ಎಲ್ಲೋ ಒಂದು ಕಡೆ ಕಂಗೆಡಿಸುವಂತಹ ನೀತಿ. ಯಾಕೆಂದರೆ ರೈತರು ಇನ್ನೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ, ಮೈಸೂರು ಸಕ್ಕರೆ ಕಾರ್ಖಾನೆ ಎಲ್ಲ ರಾಜಕೀಯ ಪಕ್ಷಗಳು, ಒಂದು ರಾಜಕೀಯ ಪಕ್ಷ ಅಂತಲ್ಲ, ಒಬ್ಬ ನಾಯಕರು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಪ್ರತಿಯೊಬ್ಬರು ಕೂಡ ಈ ಒಂದು ಸಕ್ಕರೆಯನ್ನು ದುಸ್ಥಿತಿಗೆ ತರುವಂತಹ ಆಲೋಚನೆಯಲ್ಲಿ, ಯಾರು ಕೂಡ ಇದನ್ನು ಪುನಶ್ಚೇತನಗೊಳಿಸಬೇಕು ಅನ್ನತಕ್ಕಂತಹ ದೂರದೃಷ್ಟಿಯನ್ನು ಇಟ್ಕೊಂಡವರು ಕೆಲವು ಮಂದಿಗಳಲ್ಲಿ ಅತಿ ವಿರಳ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಒಂದು ಪ್ರಧಾನ ವ್ಯವಸ್ಥಾಪಕರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದೇನು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಪ್ರಧಾನ ವ್ಯವಸ್ಥಾಪಕರ ಉಲ್ಲೇಖ ಹೀಗಿದೆ: MSCO/MD/BLR/2026-27 ಡೇಟ್ 27/5/2026ರಲ್ಲಿ ಒಂದು ಆದೇಶವನ್ನು ಕೊಡ್ತಾರೆ. ಏನಂತ? ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರವರ ಆದೇಶದ ಮೇರೆಗೆ ಬಿ ಮಿಲ್ಲಿನ ಅನುಪಯುಕ್ತ ವಸ್ತುಗಳನ್ನು ಎತ್ತುವಳಿ ಮಾಡಲು ವೇಶಕ್ತಿ ಇಂಜಿನಿಯರಿಂಗ್ ಮತ್ತು ಫ್ಯಾಬ್ರಿಕೇಶನ್ ವರ್ಕ್ ಮಂಡ್ಯ ಇವರಿಗೆ ಕಾರ್ಯಾದೇಶವನ್ನು ನೀಡಲಾಗಿರುತ್ತದೆ. ಅದರಂತೆ ಸದರಿ ಸಂಸ್ಥೆಯವರು ಅನೆಕ್ಸಿನ ವಸ್ತುಗಳನ್ನು ಲಂಸಮ್ ಆಧಾರದ ಮೇಲೆ ಎತ್ತುವಳಿ ಕಾರ್ಯವು ಪ್ರಾರಂಭಗೊಳ್ಳುತ್ತಿರುವುದರಿಂದ ಸದರಿ ವಸ್ತುಗಳಿಗೆ, ಅಂದರೆ ಇದನ್ನು ರೈತರು ಜ್ಞಾಪನೆ ಮಾಡ್ಕೊಳ್ಳಿ, ಸದರಿ ವಸ್ತುಗಳಿಗೆ ಯಾವುದೇ ತೂಕದ ಅವಶ್ಯಕತೆ ಇರುವುದಿಲ್ಲ. ಬಂದಂತಹ ವಾಹನಗಳನ್ನು ನಮೂದಿಸಿಕೊಂಡು ಎತ್ತುವಳಿ ಕಾರ್ಯವನ್ನು ಕ್ರಮವಹಿಸಲು ಈ ಮೂಲಕ ಸೂಚಿಸಿದೆ. ಇತರರೇ, ನೋಡಿದ್ರಲ್ಲ ಈ ಆದೇಶವನ್ನು. ಲಂಸಮ್ ಆಧಾರ ಅಂತಂದ್ರೆ ಕಾರ್ಖಾನೆಯಲ್ಲಿ ಹಳೆಯ ಮಿಲ್ಲನ್ನು, ಬಿ ಮಿಲ್ಲಲ್ಲಿರ್ತಕ್ಕಂಥ ಅನುಪಯುಕ್ತ ಉಪಕರಣಗಳನ್ನು ಅದನ್ನು ಸರ್ಕಾರದಿಂದ ಅನುದಾನ ತೆಗೆದುಕೊಂಡು ಹೊಸ ಮಿಲ್ಲನ್ನು, ಅದಕ್ಕೆ ಬೇಕಾಗಿರತಕ್ಕಂತಹ ಯಂತ್ರೋಪಕರಣಗಳನ್ನು ಜೋಡಣೆ ಮಾಡಲಿ. ಆದರೆ ಅದನ್ನು ಅನುಪಯುಕ್ತ ವಸ್ತುಗಳನ್ನು ಮಾರಾಟ ಮಾಡಬೇಕಾದ್ರೆ ಅದಕ್ಕೊಂದು ತೂಕ ಇರಬೇಕು. ಇಷ್ಟು KG ಆಯಿತು, ಇಷ್ಟು KGಗೆ ಇಷ್ಟು ದುಡ್ಡಾಗುತ್ತೆ, ಇದನ್ನು ಸರ್ಕಾರಕ್ಕೆ ಜಮಾ ಮಾಡ್ತಾ ಇದ್ವಿ, ಇನ್ನುಳಿದಂಥ ಹಣವನ್ನು ತೆಗೆದುಕೊಂಡು ನಾವು ಮಿಲ್ಲನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಸಕ್ಕರೆ ಕಾರ್ಖಾನೆ ಏನಾಗ್ಬಿಟ್ಟಿದೆ ಅಂದರೆ ಮಂಡ್ಯದಲ್ಲಿ ಕೆಲವು ವ್ಯಕ್ತಿಗಳಿಗೆ ಆದಾಯದ ಮೂಲ ಆಗ್ಬಿಟ್ಟಿದೆ. ರೈತರಿಗೆ ಆದಾಯ ಆಗಿಲ್ಲ, ರೈತರ ಹಿತಶಕ್ತಿಯನ್ನು ಕಾಯೋದಕ್ಕಿಂತ ಹೆಚ್ಚಾಗಿ ತಮ್ಮನ್ನ ಇಚ್ಛಾಶಕ್ತಿಗಳನ್ನು ಬೆಳೆಸ್ಕೊಳ್ಳಿಕ್ಕೋಸ್ಕರ ಮಂಡ್ಯ ಸಕ್ಕರೆ ಕಾರ್ಖಾನೆಯನ್ನು ಎಲ್ಲೋ ಒಂದು ಕಡೆ ಇವತ್ತು ತುಳಿಯುವಂತಹ, ನಿರ್ನಾಮ ಮಾಡುವಂತಹ ಕಾರ್ಯ ಪಟಭದ್ರ ಶಕ್ತಿಗಳಿಂದ ನಡೀತಾ ಇದೆ. ರೈತರು, ಯುವಕರು
ಎಲ್ಲ ಹೋರಾಟಗಾರರು ಎತ್ತೇಚ್ಕೊಳ್ಬೇಕು ಇದರ ವಿರುದ್ಧ. ಮಂಡ್ಯ ಸಕ್ಕರೆ ಕಾರ್ಖಾನೆಯನ್ನು ಉಳಿಸುವಂತಹ ಒಂದು ವ್ಯವಸ್ಥೆಯಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಈಗ ಅಲ್ಲೇ ಮೈ ಶುಗರ್ ಉಳಿವಿಗಾಗಿ ಪ್ರಾರಂಭವಾಗಿದೆ ಹೋರಾಟಗಳು. ಎಲ್ಲ ಹೋರಾಟಗಾರರು ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ರೈತ ಸಂಘದವರು ಇರ್ಬೋದು, ಕನ್ನಡಪರ ಹೋರಾಟಗಾರರು, ಮೈ ಶುಗರ್ ಸರ್ಕಾರಿ ಕಾರ್ಖಾನೆಯ ಒಂದು ಅದ್ರ ಬಗ್ಗೆ ಆಸಕ್ತಿ ಇರುವಂತಹ ಎಲ್ಲ ಮಹನೀಯರು ಒಂದು ಹೋರಾಟವನ್ನು ಪ್ರಾರಂಭ ಆಯಿತು. ಮೈ ಶುಗರ್ ಉಳಿವಿಗಾಗಿ ಹೋರಾಟ ಅಂತೇಳಿ 5,000 ಟನ್ಗೆ ಹಣವನ್ನು ನೀಡಬೇಕು ಅಂತೇಳಿ ಪ್ರತಿ ಹಳ್ಳಿಗಳಿಗೂ ಭೇಟಿ ನೀಡುವಂಥ ಕಾರ್ಯ ನಡೀತಾ ಇದೆ. ಹಾಗಾಗಿ ಈ ಒಂದು ಕಾರ್ಯದಲ್ಲಿ ಒಂದು ಪಾದಯಾತ್ರೆ ಆಗಿರ್ಬೋದು, ಹೋರಾಟಗಳಾಗಿರ್ಬೋದು, ಎಲ್ಲರೂ ಕೂಡ ಭಾಗವಹಿಸಿ ಸರ್ಕಾರದ ಈ ಒಂದು ದುಷ್ಟ ನಡೆಯನ್ನ ಎತ್ತೆಚ್ಚಿಕೊಳ್ಳುವಂತಹ ರೀತಿಯಲ್ಲಿ ಎಚ್ಚರಿಕೆಯನ್ನು ನೀಡಬೇಕಾದ್ರೆ ರೈತರು ಎದ್ದು ನಿಲ್ಲಬೇಕು. ಕಳೆದ ಸಾಲಿನಲ್ಲಿ ಎಲ್ಲ ಯಾರಿಗೆ ಕಬ್ಬನ್ನ ಪ್ರತಿಯೊಬ್ಬರು ಸಕ್ಕರೆ ಕಾರ್ಖಾನೆ ಇಡೀ ನಾಡಿನಲ್ಲಿ ಇರತಕ್ಕಂಥದ್ದು ಇದೊಂದೇ ಸಕ್ಕರೆ ಕಾರ್ಖಾನೆ, ಸರ್ಕಾರಿ ಸ್ವಾಮ್ಯದ ಸಕ್ಕರೆ ಕಾರ್ಖಾನೆ ಇದೊಂದು ಸಕ್ಕರೆ ಕಾರ್ಖಾನೆ. ಹಾಗಾಗಿ ಈ ಒಂದು ಹೇಳಿಲ್ಲ ಮೊದಲೇ ಪಟಭದ್ರ ಶಕ್ತಿಗಳು ಎಲ್ಲೋ ಒಂದು ಕಡೆ ಕುತಂತ್ರದಿಂದ ಈ ಒಂದು ಸಕ್ಕರೆ ಕಾರ್ಖಾನೆಯನ್ನ ನಿಲ್ಲಿಸ್ಬಿಟ್ರೆ, ಇದನ್ನು ನಿರ್ಮಾಣವನ್ನು ಮಾಡಿಬಿಟ್ರೆ ಬೇರೆ ಬೇರೆ ರೀತಿಯಾದ ವಾತಾವರಣದಿಂದ ನಾವು ಲಾಭದಾಯಕವಾಗಿರತಕ್ಕಂತಹ ಒಂದು ಕಾರ್ಖಾನೆಯ ಬಂಡವಾಳ ಜೀವನವನ್ನು ಮಾಡ್ಬೋದು ಅನ್ನತಕ್ಕಂಥ ಉದ್ದೇಶದಿಂದ ಈ ಒಂದು ಶಕ್ತಿ ಕುತಂತ್ರಗಳು ನಡೀತದೆ. ದಯಮಾಡಿ ಎಲ್ಲ ರೈತರು, ಯುವಕ ಮಿತ್ರ ರೈತರು ವಿರುದ್ಧ ಧ್ವನಿಯನ್ನು ಎತ್ತಬೇಕು, ಪ್ರಾರಂಭ ಆಗಲಿ ಅಂತೇಳಿ ನಾನಾದರೂ ಕೇಳ್ಕೊಳ್ತೇನೆ. ಮೈಸೂರು ಮಹಾರಾಜರ ಕನಸಿನ ಕೂಸು, ಈ ನಾಡಿಗೆ ಕೊಟ್ಟಂತಹ ಒಂದು ಕಳಕಳಿಯಾಗಿರತಕ್ಕಂಥ ರೈತರ ಬಗ್ಗೆ ಇದ್ದಂಥ ಅವರಿಗೆ ಒಂದು ಕಾಳಜಿಯ ಒಂದು ಕೂಸು ಈ ಮೈಸೂರು ಸಕ್ಕರೆ ಕಾರ್ಖಾನೆ. ಹಾಗಾಗಿ ಯಾವುದೇ ಸರ್ಕಾರಿ ಕಾರ್ಖಾನೆಗಳಾಗಿರ್ಬೋದು, ಸರ್ಕಾರಿ ಸ್ವಾಮ್ಯದ ವಸ್ತುಗಳಾಗಿರ್ಬೋದು, ಕಚೇರಿಗಳಾಗಿರ್ಬೋದು, ನೀರಿನ ಸಂಗ್ರಹವಾದ ಡ್ಯಾಮ್ಗಳಾಗಿರ್ಬೋದು, ಇವೆಲ್ಲವನ್ನ ಉಳಿವಿಗಾಗಿ ರೈತರು ಎತ್ತೇಚ್ಕೊಳ್ಬೇಕು. ಬದುಕು ಭವಿಷ್ಯದಲ್ಲಿ ಬಹಳ ದೊಡ್ಡದಿದೆ. ಹಾಗಾಗಿ ಈ ಒಂದು ಯೋಜನೆಯನ್ನ ಚಿರಸ್ಥಾಯಿಯಾಗಿ ಭವಿಷ್ಯದಲ್ಲಿ ಉಳಿಸ್ಬೇಕು ಅಂದರೆ ನೀವೆಲ್ಲರೂ ಕೂಡ ಭಾಗವಹಿಸ್ಬೇಕು ಅಂತ ಕೇಳ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರ.